ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ಟೈಲಲ್ಲಿ ರುಚಿ ರುಚಿಯಾಗಿರುವಂಥ ಕ್ರ್ಯಾಬ್ ಸುಕ್ಕ ಮಾಡುವಂಥ ವಿಧಾನ. ಮೊದಲಿಗೆ 1 kg ಆಗುವಷ್ಟು ಕ್ರ್ಯಾಬನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ ಎಣ್ಣೆ ಸೇರಿಸಿ ಅದಕ್ಕೆ 8 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚ ಧನಿಯಾ ಕಾಳು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಮೆಂತೆ ಕಾಳು, ಚಕ್ಕೆ, ಏಲಕ್ಕಿ, ಲವಂಗ ಸೇರಿಸಿ ಮಧ್ಯಮ ಉರಿನಲ್ಲಿ ಹುರ್ಕೊಳ್ಬೇಕು. ಹಾಗೆಯೇ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಒಂದು ಬಾಣಲಿಗೆ ಸೇರಿಸಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಹುರಿದಿರುವಂಥ ಮಸಾಲೆ ಐಟಮ್ಸನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಅದಕ್ಕೆ 1 ಈರುಳ್ಳಿ, 5 ರಿಂದ 6 ಎಸಲಾಗುವಷ್ಟು ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಆಗುವಷ್ಟು ಶುಂಠಿ, ಹುಣಸೆಹಣ್ಣು ಹಾಗೆಯೇ ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ನಂತರ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಸೇರಿಸಿ ತರ್ತರಿಯಾಗಿ ರುಬ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ 3 ರಿಂದ 4 ಚಮಚ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆ, ಜಜ್ಜಿರುವಂಥ ಬೆಳ್ಳುಳ್ಳಿ, 2 ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಕ್ರ್ಯಾಬನ್ನು ಸೇರಿಸಿ ಮುಚ್ಚಳ ಮುಚ್ಚಿ 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಕ್ರ್ಯಾಬ್ ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ 1 ಲೋಟ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಧ್ಯಮ ಊರಿನಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಕರಾವಳಿ ಸ್ಟೈಲಲ್ಲಿ ಮಾಡಿರುವಂಥ ರುಚಿಯಾಗಿರುವಂಥ ಕ್ರ್ಯಾಬ್ ಸುಕ್ಕ ರೆಡಿ ಆಗುತ್ತೆ.